ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಹೇಗೆ ಮೇಕಪ್ ಮಾಡ್ಕೊಳ್ಳೋದು, ನಮ್ಮ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಫೌಂಡೇಶನ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕ್ರೀಮ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲೇ ನಾವು ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫೇಸ್ ಕ್ಲೀನಪ್ ಆದ ತಕ್ಷಣ ನಾನು ಈಗ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ತಾ ಇದ್ದೀನಿ ನೋಡಿ. ಈ ಕ್ರೀಮ್ನ ಫಸ್ಟು ನಾವು ಬೇಸ್ ಹಚ್ಚಬೇಕು. ಯಾಕಂತ ಅಂದರೆ ನಾವು ಡೈಲಿ ಕ್ರೀಮ್ ಏನಿರುತ್ತೆ ಅದನ್ನು ಹಚ್ಚಬೇಕು. ಫಸ್ಟಿಗೆ ಹಚ್ಬಿಟ್ಟು ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಆ ಕ್ರೀಮ್ ನಂತರ ನಾನು ಪ್ರೈಮರ್ ತೊಗೊಂಡಿದ್ದೀನಿ ನೋಡಿ. ನಾವೇನು ಕ್ರೀಮ್ ಡೈಲಿ ಹಚ್ತೀವೋ ಆ ಕ್ರೀಮ್ ಹಚ್ಚಿದ ತಕ್ಷಣ ನಂತರ ನಾವು ಪ್ರೈಮರ್ ತೊಗೊಂಡಿನಿ. ಪ್ರೈಮರ್ ಏನಕ್ಕಂತ ಅಂದರೆ ನಾವು ಹಾಕುವಂಥ ಮೇಕಪ್ಪು ಮತ್ತು ಮೇಲ್ಗಡೆ ಏನೇನು ಕ್ರೀಮ್ಗಳು ಹಚ್ತೀವಿ ಅದೆಲ್ಲ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಪ್ರೈಮರ್ ಹಚ್ತಾರೆ. ಮತ್ತು ಮೇಕಪ್ ಕೂಡ ತುಂಬ ಹೊತ್ತಿರಬೇಕಂತ ಅಂದರೆ ಪ್ರೈಮರ್ ಮತ್ತೆ ಇನ್ನೊಂದ್ಸಲ ನಾನು ಮಾಯ್ಚರೈಸ್ ಕ್ರೀಮ್ ಹಚ್ತೀನಿ. ಫೌಂಡೇಶನ್ ಡೈರೆಕ್ಟಾಗಿ ಹಚ್ಚೋದು ಬೇಡ ಅಂತ ಹೇಳಿ ಮತ್ತೊಮ್ಮೆ ಈ ಕ್ರೀಮ್ನ ನಾನು ಮತ್ತೆ ಯೂಸ್ ಮಾಡ್ತೀನಿ. ನಂತರ ಕನ್ಸಿಲರ್ ತೊಗೊತಾ ಇದ್ದೀನಿ ನೋಡಿ. ನನ್ನ ಸ್ಕಿನ್ ಟೋನಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಕನ್ಸಿಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಿಂಪಲ್ ಇದೆ ಮತ್ತು ಅಲ್ಲಿ ಒಂದು ಚೂರು ಪಿಂಪಲ್ ಆಗಿರೋ ಜಾಗದಲ್ಲಿ ಅದನ್ನು ಹಚ್ತಾ ಇದ್ದೀನಿ. ರೆಡ್ ಪಿಂಪಲ್ ಇದ್ದರೆ ಗ್ರೀನ್ ಕನ್ಸಿಲರ್ ಹಚ್ಚಬೇಕು. ಹಾಗೆ ಬ್ಲ್ಯಾಕ್ ಏನಾದರೂ ಮಾರ್ಕ್ಸ್ ಇದ್ದರೆ ಅದಕ್ಕೆ ರೆಡ್ ಕನ್ಸಿಲರ್ ಹಚ್ಚಬೇಕು. ನನಗೆ ಅಷ್ಟೊಂದೇನು ಬ್ಲ್ಯಾಕು ಇಲ್ಲ, ಈ ಕಡೆ ರೆಡ್ಡು ಇಲ್ಲ. ಅದರಿಂದ ನಾನು ನನ್ನ ಸ್ಕಿನ್ ಟೋನಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಹತ್ರ ಎರಡು ಕನ್ಸಿಲರ್ ಇದೆ. ಕ್ರೀಮ್ ಕನ್ಸಿಲರು ಇದೆ ಮತ್ತು ಲಿಕ್ವಿಡ್ ಕನ್ಸಿಲರ್ ಇದೆ. ನಾನು ಲಿಕ್ವಿಡ್ ಕನ್ಸಿಲರ್ನ ಯೂಸ್ ಮಾಡಿದ್ದೀನಿ. ನಂತರ ಫೌಂಡೇಶನ್ ಹಚ್ತಾ ಇದ್ದೀನಿ ನೋಡಿ. ಈ ಥರ ಡಾಟ್ಸ್ ಹಚ್ಕೊಂಡ್ಬಿಟ್ಟು ನಾವು ಒಂದು ಸೈಡ್ ಮಾತ್ರ ಹಚ್ಬಿಟ್ಟು ಫಸ್ಟ್ ಅದನ್ನು ಫಿನಿಶ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಸೈಡ್ ಹಚ್ಚಬೇಕು. ಯಾಕಂತ ಅಂದರೆ ಎಲ್ಲ ಒಂದೇ ಸಲ ಹಚ್ಬಿಟ್ರೆ ಅಲ್ಲೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ ಮತ್ತು ಅದು ಬ್ಲೆಂಡ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಹಚ್ತಾ ಇದ್ದೀನಿ ನೋಡಿ.
ಮೇಕಪ್ ಮಾಡಬೇಕಾದ್ರೆ ಅಷ್ಟೊಂದು ಪೌಡರ್ ನಾನು ಹಚ್ತಾ ಇದ್ದೀನಿ ಅಂತ ಅಂದರೆ ಏನಪ್ಪ ಅಂತಂದರೆ ನಾವು ಸ್ವೆಟ್ ಏನಾದರೂ ಬಂದರೆ ಅಥವಾ ನಾವು ಏನಾದರೂ ಎಮರ್ಜೆನ್ಸಿ ಟೆನ್ಷನಲ್ಲಿ ಇರ್ತೀವಿ ಅಂದರೆ ಸ್ವಲ್ಪ ಅವಸರದಲ್ಲೇ ರೆಡಿ ಆಗ್ತಿರ್ತೀವಲ್ವ, ಆವಾಗ ಏನಾದರೂ ಜಾಸ್ತಿ ಸ್ವೆಟ್ ಬರ್ತಿರುತ್ತೆ. ಅದರಿಂದ ಅದನ್ನು ಬಚಾವ್ ಮಾಡ್ಲಿಕ್ಕಂತ ಹೇಳಿ ನಾನು ಈ ಪೌಡ್ರನ್ನ ಜಾಸ್ತಿ ಹಚ್ತಾ ಇದ್ದೀನಿ. ಜಾಸ್ತಿ ಪೌಡರ್ ಹಚ್ಚಿದರೆ ನಾವು ಫೌಂಡೇಶನ್ ಯಾವುದೇ ಕಾರಣದಿಂದನೂ ಕೂಡ ಸ್ವೆಟ್ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಪೌಡ್ರನ್ನ ಅಪ್ಲೈ ಮಾಡಿದ್ದೀನಿ. ನಂತರ ಅದನ್ನು ನಾನು ಡಸ್ಟ್ ಎಲ್ಲದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಬ್ರಷಿಂದ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ. ನಾವು ಮೇಕಪ್ ಮಾಡಬೇಕಾದ್ರೆ ಸ್ವೆಟ್ ಹೊರಗಡೆ ಬರಬಾರ್ದು ಅಂತ ಅಂದರೆ ಏನು ಮಾಡಬೇಕಂದ್ರೆ ಪ್ರೈಮರ್ ಇರುತ್ತಲ್ವ, ಪ್ರೈಮರ್ ಮತ್ತು ಫೌಂಡೇಶನ್ನ ಎರಡನ್ನೂ ನಾವು ಮಿಕ್ಸ್ ಮಾಡಿಕೊಂಡು ಹಚ್ಚಿದರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸೆಕೆ ಹೊರಗಡೆ ಬರಲ್ಲ ಮತ್ತು ನಾವು ಹಾಕಿರುವಂಥ ಮೇಕಪ್ ಬೇಗನೆ ಹೋಗಲ್ಲ ಅಂತ ಹೇಳಿಬಿಟ್ಟು ನಾನು ನಿಮಗೆ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಹೀಗೆ ನಾನು ಎಲ್ಲ ಕ್ರೀಮನ್ನ ಹಚ್ಚಿದ್ದೀನಿ, ಫೌಂಡೇಶನ್ ಹಚ್ಚಿದ್ದೀನಿ, ಪೌಡ್ರು ಹಾಕಿದ್ದೀನಿ. ನಂತರ ನೋಡಿ ಎಲ್ಲ ಏಕ ಕಾಣಿಸ್ತಿದೆ ಅಲ್ವಾ ಫೇಸು, ಅದನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಎಲ್ಲ ಏಕ ಕಾಣಬಾರ್ದಂತ ಅಂದರೆ ನಾನೀಗ ಮಾಡ್ಕೊತಾ ಇದ್ದೀನಿ ಕನ್ಸೀಲರಿಂದ. ಡಾರ್ಕ್ ಕನ್ಸೀಲರ್ ತೊಗೊಂಡ್ಬಿಟ್ಟು ನಾನು ಅಲ್ಲಿಗೆ ಮಾರ್ಕ್ ಮಾಡ್ಕೋದೆ ಮೂಗ್ ಮೇಲೆ. ಮತ್ತು ನಮ್ಮ ಮುಖದ ಸುತ್ತಳತೆ ಇದೆ ಅಲ್ವಾ, ತುಂಬ ಹಗಲ ಕಾಣಿಸ್ತಿದೆ ಅಂತ ಅಂದರೆ ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕು. ಉದ್ದ ಫೇಸ್ ಇದ್ದರೆ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಕಣ್ಣಿನ ಕೆಳಗೆ ಡಾರ್ಕ್ನೆಸ್ ಕಾಣಬಾರ್ದು ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ನಾನು ಕನ್ಸೀಲರ್ನ ಹಚ್ತಾ ಇದ್ದೀನಿ. ಕನ್ಸೀಲರ್ ಹಚ್ಬಿಟ್ಟು ನೀಟಾಗಿ ಅದನ್ನು ಬ್ಲೈಂಡ್ ಮಾಡಿಬಿಟ್ಟು ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಇನ್ನೊಂದು ಸಲ ನಾನು ಅದನ್ನು ಹಚ್ಬಿಟ್ಟು ಕನ್ಸೀಲರ್ ಹಚ್ಬಿಟ್ಟು ನಂತರ ನಾನು ಅದನ್ನು ಬ್ಲೈಂಡ್ ಮಾಡಿ ನಂತರ ಪೌಡ್ರನ್ನ ಹಾಕ್ತೀನಿ. ಇಷ್ಟೆಲ್ಲ ಕ್ರೀಮ್ ಹಚ್ಚಿದ ಮೇಲೆ ಕಣ್ಣಿನ ಸುತ್ತಳತೆ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ನಂದು ಕಣ್ಣು ಫಸ್ಟೇ ಚಿಕ್ಕದಿದೆ. ಜಾಸ್ತಿ ಫೌಂಡೇಶನು ಮತ್ತು ಕ್ರೀಮ್ಗಳನ್ನು ಹಚ್ಚಿದ ಮೇಲೆ ಕಣ್ಣು ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ನೀವೇನು ಮಾಡಬೇಕಂತ ಅಂದರೆ ಕಾಜಲ್ ಮತ್ತು ಮಸ್ಕರ ಅದನ್ನು ಸ್ವಲ್ಪ ಕ್ಲಿಯರಾಗಿ ಸ್ವಲ್ಪ ದಪ್ಪವಾಗಿ ಹಚ್ಚಬೇಕು. ನಾನು ಅದನ್ನು ಹಚ್ತಾ ಇಲ್ಲ, ಕಾಜಲು ಹಚ್ತಾ ಇಲ್ಲ ಮತ್ತು ಮಸ್ಕರನೂ ಹಚ್ತಾ ಇಲ್ಲ. ಯಾಕಂದರೆ ನಾನು ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಹಚ್ಚೋದು ಬೇಡ ಅಂತ ಹೇಳಿ ಸ್ಕಿಪ್ ಮಾಡಿದ್ದೀನಿ. ನೀವು ಹಚ್ಚಿ. ಈಗ ನೆಕ್ಸ್ಟ್ ಬಂದುಬಿಟ್ಟಿನಿ ನೋಡಿ, ನನ್ನ ಸ್ಕಿನ್ ಟೋನ್ ಏನಿದೆ ಅದನ್ನು ಪೌಡ್ರ್ ತೊಗೊಂಡಿದ್ದೀನಿ, ಲ್ಯಾಕ್ಮಿ ಪೌಡರ್. ಆ ಪೌಡರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಎಲ್ಲ ಫಿನಿಶಿಂಗ್ ಆದಮೇಲೆ. ಐ ಮೇಕಪ್ ಬಗ್ಗೆ ನಿಮ್ಗೆ ಏನಾದರೂ ವಿಡಿಯೋ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ನನಗೆ ಐ ಮೇಕಪ್ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಏನಾದರೂ ನೀವು ರಿಕ್ವೆಸ್ಟ್ ಕಳಿಸಿದರೆ ನಾನು ಮತ್ತೆ ಐ ಮೇಕಪ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ನಾನು ವಿಡಿಯೋ ಮೂಲಕ ತೋರಿಸ್ತೀನಿ.
ಐಬ್ರೋಗೆ ಆದಷ್ಟು ಬ್ರೌನ್ ಕಲರ್ ಇರೋ ಕಲರ್ನ ಹಚ್ಚಿ, ಯಾಕಂತ ಅಂದರೆ ಅದು ಫುಲ್ಲು ನಾವು ಬ್ಲಾಕ್ ಹಚ್ಚಿಬಿಟ್ರೆ ಎದ್ದು ಕಾಣುತ್ತೆ. ಅದರಿಂದ ಬ್ರೌನ್ ಕಲರ್ ಹಚ್ಚಿ ಅಂತ ಸಜೆಷನ್ ಮಾಡ್ತೀನಿ ನಾನು. ಮೇಕಪ್ ಎಲ್ಲ ಫಿನಿಶಿಂಗ್ ಆಯಿತು. ನಾನು ಬಿಂದಿನೂ ಕೂಡ ಹಚ್ಚಿದ್ದೆ. ಬಿಂದಿ ಪ್ಲೇನ್ ಇರಬೇಕು, ರೆಡ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ನೋಡಿ ಎಲ್ಲ ಮೇಕಪ್ ಆದ ತಕ್ಷಣ ನಾನು ಫಿಕ್ಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಮೇಕಪ್ ಬೇಗ ಹೋಗಬಾರ್ದು ಅಂತ ಅಂದರೆ ನಾವು ಫಿಕ್ಸರ್ನ ಅಪ್ಲೈ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಂಜೆವರೆಗೂ ಕೂಡ ಮೇಕಪ್ ಹೇಗಿರುತ್ತೆ ಹಾಗೇ ಇರುತ್ತೆ. ಈಗ ನಾನು ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊತೀನಿ ಬನ್ನಿ. ಸಿಂಪಲ್ಲಾಗಿ ಏನಾದರೂ ನಾವು ಸಂಜೆ ಬರ್ತ್ಡೇ ಪಾರ್ಟಿಗೋ ಅಥವಾ ರಿಸೆಪ್ಷನಿಗೆ ಹೋದರೆ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ರಿಸೆಪ್ಷನ್ ಹೇರ್ ಸ್ಟೈಲ್ ಆಗಿರ್ಬೋದು, ಮುಹೂರ್ತಂ ಹೇರ್ ಸ್ಟೈಲ್ ಆಗಿರ್ಬೋದು, ಅಥವಾ ನಾವು ಯಾವುದಾದ್ರೂ ಚಿಕ್ಕ ಫಂಕ್ಷನಿಂದ ಹಿಡಿದು ದೊಡ್ಡ ಫಂಕ್ಷನ್ವರೆಗೂ ಯಾವುದಾದ್ರೂ ಹೇರ್ ಸ್ಟೈಲ್ ಬೇಕು ಅಂತ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಯಾವ ಥರ ಹೇರ್ ಸ್ಟೈಲ್ ಬೇಕು ಅಂತ. ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ. ಹೀಗೆ ನೋಡಿ ನಾನು ನನ್ನ ಹತ್ರ ರೆಡಿ ಇರೋದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಹೇರ್ ಸ್ಟೈಲ್ ತುಂಬ ಇಷ್ಟ. ಸ್ಯಾರಿ ಹಾಕ್ಕೊಂಡಾಗ, ಸಿಂಪಲ್ ಸ್ಯಾರಿ ಹಾಕ್ಕೊಂಡಾಗ ಈ ಥರ ಹೇರ್ ಸ್ಟೈಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಹೇರ್ ಸ್ಟೈಲ್ನ ಮಾಡಿದ್ದೀನಿ. ನೋಡಿ ಹೇಗಿದೆ. ಇದು ಸಿಂಪಲ್ಲಾಗಿ ಮಾಡಿರೋದಲ್ವ ಮೇಕಪ್ ಎಲ್ಲ, ಅದರಿಂದ ನಾನು ಈ ಹೇರ್ ಸ್ಟೈಲ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನಾವು ತುಂಬ ಗ್ರ್ಯಾಂಡಾಗಿ ಮೇಕಪ್ ಮಾಡಿದ್ರೂ ಕೂಡ ಈ ಹೇರ್ ಸ್ಟೈಲ್ನ ಮಾಡ್ಬೋದು. ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಲ್ವ, ಅದೇ ಥರದ್ದು ಯಾವುದಾದ್ರೂ ಒಂದು ಚೈನ್ ಇದ್ದರೆ ಅಥವಾ ಸರ ಇದ್ದರೆ ಹಾಕ್ಕೋಬೋದಾಗಿತ್ತು. ನನ್ನ ಹತ್ರ ಇರಲಿಲ್ಲ, ಅದರಿಂದ ಹಾಕಿಲ್ಲ, ನಿಮಗೆ ಶೋ ಮಾಡಿಲ್ಲ. ಮತ್ತು ನನ್ನ ಹತ್ರ ಇರೋದೆಲ್ಲದೂ ಕೂಡ ಅದೇ ನಾವು ಹಾಕ್ಕೊತೀವಲ್ಲ ನಾರ್ಮಲಾಗಿ ಆ ಸರಗಳೇ ಇರೋದು, ಅದರಿಂದ ನಾನು ಅದನ್ನು ಯಾವುದು ಯೂಸ್ ಮಾಡಿಲ್ಲ. ಇಷ್ಟೇ ಸಾಕು. ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಏನಾದರೂ ಮೇಕಪ್ ಮಾಡ್ಕೋಬೇಕಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಮದುವೆ ಮೇಕಪ್ ಆಗಿರ್ಬೋದು, ರಿಸೆಪ್ಷನ್ ಮೇಕಪ್ ಆಗಿರ್ಬೋದು, ಯಾವುದೇ ಸಿಂಪಲ್ ಫಂಕ್ಷನ್ಗಳಿಗೆ ಏನಾದರೂ ಮೇಕಪ್ ಮಾಡಿಸ್ಕೋಬೇಕಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ದಯಮಾಡಿ. ನಾನು ನಿಮಗೆ ಯಾವುದೇ ಥರ ಮೇಕಪ್ ಕೂಡ ಮಾಡ್ತೀನಿ, ಮತ್ತು ಹೇರ್ ಸ್ಟೈಲ್ ಕೂಡ ಮಾಡ್ತೀನಿ, ಮತ್ತು ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡ್ತೀನಿ.